ವೀಕ್ಷಕರೇ, ನಾರ್ತ್ ಕೊರಿಯಾ ದೇಶದಲ್ಲಿ ನಡೆಯುವಂತಹ ಎಲ್ಲ ಮಿಲಿಟರಿ ಪೆರೇಡ್ಗಳು ಹಾಗೂ ಟ್ಯಾಂಕರ್ ಸೇರಿದಂತೆ ಮೊದಲಾದಂತಹ ಮಿಲಿಟರಿ ವಾಹನಗಳ ಪೆರೇಡ್ಗಳ ಸಂಚಾರದ ಸಮಯದಲ್ಲಿ ಅಲ್ಲಿ ನಿಂತ ಸಾಕಷ್ಟು ಜನ ಮುಖ್ಯ ವ್ಯಕ್ತಿಗಳ ನಡುವೆ ಆ ಒಬ್ಬ ನಗುವ ಗಂಗಡ ಮೋಹಕ ಯುವತಿ ನಿಂತಿರ್ತಾಳೆ. ಈ ರೀತಿ ಅಂತ ಸ್ಥಳದಲ್ಲಿ ಮಂದಹಾಸದೊಂದಿಗೆ ನಗ್ತಾ ನಿಂತಿರುವಂತ ಚೆಲುವೆ ಯಾರು ಅನ್ನುವಂತ ಕುತೂಹಲ ಸಾಕಷ್ಟು ಜನಕ್ಕೆ ಬರಬಹುದು. ಈಕೆ ಯಾರೋ ಸಾಮಾನ್ಯ ಯುವತಿ ಅಂತೂ ಅಲ್ವೇ ಅಲ್ಲ. ಏಕೆಂದ್ರೆ ಈಕೆ ಹೆಸರು ಕಿಮ್ ಯೋ ಜಾಂಗ್ ಅಂತ. ನಾರ್ತ್ ಕೊರಿಯಾದ ಸುಪ್ರೀಂ ಲೀಡರ್ ಅನ್ಸ್ಕೊಂಡಂತ ಕಿಮ್ ಜಾಂಗ್ ಉನ್ ನ ಸ್ವಂತ ತಂಗಿ ಈಕೆ. ಇಂಥ ಈಕೆಯನ್ನ ವಿಶ್ವದ ಅತ್ಯಂತ ಅಪಾಯಕಾರಿ ಮಹಿಳೆ ಅಂತಾನೆ ಕರೆಯಲಾಗುತ್ತೆ. ಈ ಒಂದು ಮಾತನ್ನ ಕೇವಲ ಕ್ರಿಟಿಕ್ಸ್ ಅಷ್ಟೇ ಅಲ್ಲ, ಗ್ಲೋಬಲ್ ತಜ್ಞರು ಕೂಡ ಈ ಒಂದು ಮಾತನ್ನ ಒಪ್ಪಿ ಅಂಗೀಕರಿಸ್ತಾರೆ. ಈಕೆಯನ್ನ ಅಲ್ಲಿ ಯಾರು ಕೂಡ ಅಷ್ಟು ಸುಲಭವಾಗಿ ತೆಗೆದುಕೊಳ್ಳೋದಿಲ್ಲ. ವೀಕ್ಷಕರೇ, ಈಕೆ ನಾರ್ತ್ ಕೊರಿಯಾದ ರಾಜಕೀಯ ವಲಯದಲ್ಲಿ ತನ್ನ ಬೇಹುಗಾರಿಕೆ ಜಾಲವನ್ನ ಯಾವ ರೀತಿ ಹೆಣೆದಿದ್ದಾಳೆ ಅಂತ ಅವಲೋಕಿಸಿದ್ರೆ ನಿಜಕ್ಕೂ ಗಾಬರಿಯಾಗುತ್ತೆ. ಈಕೆ ತನ್ನ ನಗುವಿನಿಂದ ಹೇಗೆ ಎಲ್ಲರನ್ನೂ ಕೂಡ ಮೋಡಿ ಮಾಡಬಲ್ಲಳೋ ಅದೇ ರೀತಿ ತನ್ನ ಕಣ್ಣೋಟದಿಂದಲೇ ವೈರಿಯನ್ನು ಕೂಡ ಬಗ್ಗಿ ಪಡೆಯುವಂತ ಎಲ್ಲಾ ಬಗೆಯ ತಾಕತ್ ಈಕೆಗಿದೆ. ಅಷ್ಟಕ್ಕೂ ಈಕೆ ಯಾರು, ಈಕೆ ಅಸಲಿ ಹಿನ್ನೆಲೆ ಏನು ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ಈಕೆಯನ್ನ ಯಾಕಾಗಿ ವಿಶ್ವದ ಅತ್ಯಂತ ಭಯಾನಕ ಮತ್ತು ಅಪಾಯಕಾರಿ ಮಹಿಳೆ ಅಂತ ಕರೆಯಲಾಗುತ್ತೆ ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ಆಸಕ್ತಿಕರವಾಗಿ ಚರ್ಚೆ ಮಾಡೋಣ ಬನ್ನಿ ವೀಕ್ಷಕರೇ. ಈಕೆ ಜನ್ಮದಿನದ ಬಗ್ಗೆ ಒಮ್ಮತ ಅಭಿಪ್ರಾಯ ಯಾರಲ್ಲೂ ಕೂಡ ಇಲ್ಲ, ಅಥವಾ ಖಚಿತವಾಗಿ ಅದರ ಬಗ್ಗೆ ಎಲ್ಲೂ ಕೂಡ ನಮಗೆ ಮಾಹಿತಿ ಸಿಗೋದಿಲ್ಲ. ಏಕೆಂದ್ರೆ ಅಂತರ್ಜಾಲ ಹಾಗೂ ಇತರ ಸೋರ್ಸ್ ಗಳಲ್ಲಿ ಈಕೆ ಜನ್ಮ ದಿನಾಂಕದ ಬಗ್ಗೆ ವಿವಿಧ ಬಗೆಯ ವಿವರಣೆಗಳು ಸಿಗ್ತವೆ. ಈಕೆ 1982ರಿಂದ 1989ರ ಒಳಗೆ ಯಾವಾಗ ಬೇಕಿದ್ರೂ ಕೂಡ ಜನಿಸಿರಬಹುದಾದಂತಹ ಸಾಧ್ಯತೆಗಳು ಇದ್ದಾವೆ. ಈಕೆ ತಂದೆ ಹೆಸರು ಕಿಮ್ ಜಾಂಗ್ ಇಲ್ ಅಂತ. ಈ ಮೊದಲು ನಾರ್ತ್ ಕೊರಿಯಾದ ಸುಪ್ರೀಂ ಲೀಡರ್ ಆಗಿದಂತ ಇವರ ಎರಡನೇ ಹಾಗೂ ಕಿರಿಯ ಮಗಳೇ ಕಿಮ್ ಯೋ ಜಾಂಗ್. ಇವರ 3 ಮಕ್ಕಳಲ್ಲಿ ಎರಡನೇ ಮಗನಾದಂತ ಈಗಿನ ನಾರ್ತ್ ಕೊರಿಯಾದ ಸುಪ್ರೀಂ ಲೀಡರ್ ಆಗಿರುವಂತ ಕಿಮ್ ಜಾಂಗ್ ಉನ್ನ ಅತ್ಯಂತ ಕಿರಿ ಸಹೋದರಿನೇ ಈಕೆ. ಇನ್ನು ಕಿಮ್ ಜಾಂಗ್ ಇಲ್ ರವರ ಹಿರಿ ಮಗ ಆದಂತ ಕಿಮ್ ಜಾಂಗ್ ಚೋಲ್ ಎಂಬುವರಿಗೆ ರಾಜಕೀಯದಲ್ಲಿ ಸ್ವಲ್ಪ ಕೂಡ ಆಸಕ್ತಿ ಇಲ್ಲ. ಇನ್ನು ಎರಡನೇ ಮಗ ಆದಂತ ಕಿಮ್ ಜಾಂಗ್ ಉನ್ ಈಗ ಸದ್ಯಕ್ಕೆ ನಾರ್ತ್ ಕೊರಿಯಾದ ಸುಪ್ರೀಂ ಲೀಡರ್ ಆಗಿದ್ದಾನೆ. ಈ ಇಬ್ಬರು ಅಣ್ಣಂದಿರ ನಂತರ ಬರುವಂತ ಈ ಕಿರಿ ಸೋದರಿಯೇ ನಾವು ಈಗ ಹೇಳ್ತಿರುವಂತ ಕಿಮ್ ಯೋ ಜಾಂಗ್. ಚಿಕ್ಕಂದಿನಿಂದ ತಮ್ಮಿಬ್ಬರು ಸೋದರರ ಜೊತೆಯಲ್ಲಿ ಬೆಳೆದಿದ್ರು ಕೂಡ ಬಹಳ ವರ್ಷಗಳ ಕಾಲ ಜನರ ಮುಂದೆ ಸಾರ್ವಜನಿಕವಾಗಿ ಎಲ್ಲೂ ಕೂಡ ಯಾವುದೇ ಸಭೆಯಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ. ಇವರ ಬಾಲ್ಯ ಹಾಗೂ ಬದುಕು, ಶಿಕ್ಷಣ ಇದೆಲ್ಲ ಅತ್ಯಂತ ಗೌಪ್ಯವಾಗಿಯೇ ನಡೀತಾ ಇತ್ತು. ಇವರು ಮೊದಲ ಬಾರಿಗೆ ಜನರ ನಡುವೆ ಕಾಣಿಸ್ಕೊಂಡಿದ್ದು ಯಾವಾಗ ಅಂದ್ರೆ 2011ರ ಡಿಸೆಂಬರ್ ನಲ್ಲಿ ಇವರ ತಂದೆ ಹೃದಯಾಘಾತದಿಂದ ನಿಧನರಾದಾಗ ಅವ್ರ ತಂದೆಯ ಅಂತ್ಯಕ್ರಿಯೆ ಸಮಾರಂಭದಲ್ಲಿ ಇವರು ಮೊದಲ ಸಲ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾರೆ. ಇದರ ನಂತರ ಅಷ್ಟೇ ಇವ್ರ ಬಗ್ಗೆ ನಾರ್ತ್ ಕೊರಿಯಾದ ಜನರಿಗೆ ಗೊತ್ತಾಗಿದ್ದು. ಇಲ್ಲಿಂದ ಅವರು ತಮ್ಮ ಎರಡನೇ ಸೋದರನ ರಾಜಕೀಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಬಂದಿದ್ದಾರೆ. ಸಾಮಾನ್ಯವಾಗಿ ಇವರ ಸೋದರ ನಾರ್ತ್ ಕೊರಿಯಾದ ಸುಪ್ರೀಂ ಲೀಡರ್ ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದಾಗಿಂದನೂ ಕೂಡ ಅವರ ಪ್ರತಿ ರಾಜಕೀಯ ಸಭೆ ಸಮಾರಂಭಗಳಲ್ಲಿ ಅವರ ಅಕ್ಕಪಕ್ಕದಲ್ಲಿ ಕಾಣಿಸ್ಕೊಳ್ತಾ ಬಂದಿದ್ದಾರೆ. ಕೆಲವು ಸಲ ಅವರ ಪಕ್ಕದಲ್ಲಿ ನಿಂತು ಫೈಲ್ ಅನ್ನ ಕೊಡ್ತಾ ಹಾಗೂ ಕೆಲವು ಸಲ ಅವ್ರಿಗೆ ಸಿಗರೇಟಿನ ಪ್ಯಾಸ್ಟ್ರಿಯನ್ನ ಸರ್ವ್ ಮಾಡುವಂತೆ ಇವರು ಕಾಣಿಸ್ಕೊಂಡಿದ್ದು ಕೂಡ ಉಂಟು. ಸ್ವಂತ ತಂಗಿಯನ್ನ ಇವರು ತಮ್ಮ ಸಂಸತ್ತಿನ ಹಲವು ಮೀಟಿಂಗ್ ಗಳಲ್ಲಿ ತಮ್ಮ ಅಸಿಸ್ಟೆಂಟ್ ಹಾಗೇನೆ ಬಳಸ್ಕೊಂಡಿದ್ದು ಕೂಡ ನಿಜ. ಹಾಗಂತ ಈಕೆ ಕೆಲಸ ಅಲ್ಲಿ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಇದ್ರ ಬಗ್ಗೆ ನಾವು ತಿಳಿಯುವಂತ ಮುನ್ನ ಅವರ ಬದುಕಿನ ಹಿನ್ನೆಲೆ ಕುರಿತು ಒಂದಷ್ಟು ವಿಷಯಗಳನ್ನ ತಿಳಿಸುವುದು ಅವಶ್ಯ. ಇವ್ರ ತಂದೆ ತನ್ನ 3 ಮಕ್ಕಳಲ್ಲಿ ಇಬ್ಬರನ್ನ 1990ರ ದಶಕದ ನಡುವೆ ಯುರೋಪ್ಗೆ ಶಿಕ್ಷಣಕ್ಕಾಗಿ ಕಳುಹಿಸ್ತಾರೆ. ಯುರೋಪಿನ ಉನ್ನತ ಗುಣಮಟ್ಟದ ಶಿಕ್ಷಣ ಅವರಿಗೆ ಸಿಗಲಿ ಎಂಬ ಕಾರಣಕ್ಕೆ ತಮ್ಮ ಮಗಳನ್ನ ಸ್ವಿಟ್ಜರ್ಲೆಂಡ್ ನ ಬರ್ನ್ ಎಂಬ ಊರಿನಲ್ಲಿ 1996ರಲ್ಲಿ ಅವರು ಅಲ್ಲಿಯ ಒಂದು ಸ್ಕೂಲ್ಗೆ ಸೇರಿಸ್ತಾರೆ. ಇಲ್ಲಿಯ ಒಂದು ಶಾಲೆಯಲ್ಲಿ ಇವರು ತಮ್ಮ ಮಗಳನ್ನ ಒಂದು ನಕಲಿ ಹೆಸರಿನ ಅಡ್ಮಿಷನ್ ಮಾಡಿಸಿ ಓದಿಸ್ತಾ ಇದ್ರು. ಅಲ್ಲಿ ಆಕೆ ಕೆಲವು ಸಮಯ ಓದಿದ ನಂತರ ಆಕೆಯನ್ನ ಅವಳ ಅಣ್ಣ ಅಂದ್ರೆ ಈಗಿನ ನಾರ್ತ್ ಕೊರಿಯಾದ ಸರ್ವಾಧಿಕಾರಿ ಆಗಿರುವಂತ ಕಿಮ್ ಕೂಡ ಜಾಯ್ನ್ ಆಗ್ತಾರೆ. ಇವರಿಬ್ಬರ ನಿಜವಾದ ಹೆಸರನ್ನ ಮರೆಮಾಚಿ ಆ ಶಾಲೆಯಲ್ಲಿ ಓದಿಸಲಾಗುತ್ತೆ. ಆ ಒಂದು ಶಾಲೆಯಲ್ಲಿ ಓದುವಾಗ ಕಿಮ್ ಜಾಂಗ್ ಉನ್ ರವರ ಹೆಸರು ಪಾಕ್ ಕುನ್ ಅಂತ ಬದಲಾಗಿರುತ್ತೆ. ಅವರ ಸೋದರಿ ಹೆಸರು ಪಾಕ್ ಮಿ ಹ್ಯಾಂಗ್ ಅಂತ ಇರುತ್ತೆ. ಈ ಮಕ್ಕಳನ್ನ ಅಲ್ಲಿಯ ಸಿಟಿಯ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇರಿಸಿದ್ರು. ಅದೇ ಅಪಾರ್ಟ್ಮೆಂಟ್ ಕೆಳಗೆ ನಾರ್ತ್ ಕೊರಿಯಾದ ಹಲವು ಜನ ಅಫಿಷಿಯಲ್ಸ್ ಗಳು ಸದಾ ಇವರನ್ನ ಕಾವಲು ಕಾಯ್ತಾ ಗಸ್ತನ ತಿರ್ತಾ ಇದ್ರು. ಇನ್ನು ಇವರ ಸೋದರಿಯನ್ನ ಅತ್ಯಂತ ಸುರಕ್ಷಿತವಾಗಿ ಕೆಲವು ಅಂಡರ್ ಕವರ್ ಏಜೆಂಟ್ ಗಳು ಅಲ್ಲಿ ಸದಾ ಶಸ್ತ್ರ ಸನ್ನದ್ಧರಾಗಿ ಕಾವಲನ್ನ ಕಾಯ್ತಿದ್ರು. ಮುಂದೆ 2000 ಇಸ್ವಿ ವೇಳೆಗೆ ಇವರು ವಾಪಸ್ ನಾರ್ತ್ ಕೊರಿಯಾಗೆ ಹಿಂದಿರುತ್ತಾರೆ ಹಾಗೂ 2002ರಲ್ಲಿ ಇವರು ಇಲ್ಲಿಯ ಒಂದು ವಿಶ್ವವಿದ್ಯಾಲಯದಲ್ಲಿ ತಮ್ಮ ಕಂಪ್ಯೂಟರ್ ಸೈನ್ಸ್ ಪದವಿಯನ್ನ ಪಡ್ಕೋತಾರೆ. ಇದೇ ವರ್ಷ ಇಲ್ಲಿಯ ವರ್ಕರ್ಸ್ ಪಾರ್ಟಿಯಲ್ಲಿ ಇವರಿಗೆ ಸಣ್ಣ ರಾಜಕೀಯದ ಸ್ಥಾನ ಕೂಡ ದಕ್ಕುತ್ತೆ. ಇನ್ನು ಇದೆಲ್ಲಾಗಿ 2011ರಲ್ಲಿ ಮೊದಲ ಬಾರಿಗೆ ಅವರು ತನ್ನ ತಂದೆಯ ಸಂದರ್ಭದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಮೊದಲ ಬಾರಿಗೆ ಕಾಣಿಸ್ಕೊಳ್ತಾರೆ ಹಾಗೂ 2012ರಲ್ಲಿ ಇವರನ್ನ ನ್ಯಾಷನಲ್ ಡಿಫೆನ್ಸ್ ಇಲಾಖೆಯಲ್ಲಿ ಟೂರ್ ಮ್ಯಾನೇಜರ್ ಆಗಿ ನೇಮಕವನ್ನ ಮಾಡಿಕೊಳ್ಳಲಾಗುತ್ತೆ. ಇವರು ಈ ಒಂದು ಸ್ಥಾನಕ್ಕೆ ಎಲ್ಲರಿಂದ ಒಮ್ಮತದಿಂದ ಚುನಾಯಿತರಾಗಿ ಅಧಿಕಾರಕ್ಕೆ ಬಂದಿದ್ರು. ಹಾಗಂತ ಇದೇನು ಸಾಮಾನ್ಯವಾದಂತ ಸ್ಥಾನಮಾನ ಆಗಿರ್ಲಿಲ್ಲ. ಇದೊಂದು ರೀತಿ ಇವರ ಸೋದರ ಕಿಮ್ ರವರ ಪರ್ಸನಲ್ ಸೆಕ್ರೆಟರಿಯ ಪೋಸ್ಟ್ ಇದ್ದಂತೆ. ಅಂದ್ರೆ ಆಯಾ ದಿನ ಅವರು ಎಲ್ಲೆಲ್ಲಿಗೆ ಹೋಗ್ಬೇಕು, ಯಾವ ಮಾರ್ಗದ ಮೂಲಕ ಸಂಚಾರ ಮಾಡಬೇಕು, ಯಾವಾಗ ಪ್ರಯಾಣ ಮಾಡಬೇಕು ಹಾಗೂ ಅವ್ರ ಜೊತೆಯಲ್ಲಿ ಏನೇನು ಅವರು ತಗೊಂಡು ಹೋಗ್ಬೇಕು ಇದೆಲ್ಲವನ್ನು ಕೂಡ ಇವರ ಸೋದರ ಕಿಮ್ ಯೋ ಜೋಂಗ್ ತಾವೊಬ್ಬರೇ ಹ್ಯಾಂಡಲ್ ಮಾಡ್ತಿದ್ರು. ಆಗ ಅವರಿಗೆ ಕೇವಲ 23 ವರ್ಷ ವಯಸ್ಸು. ಈ ಒಂದು ಸಮಯದಲ್ಲಿ ತಮ್ಮ ಅಣ್ಣನ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಕೂಡ ಇವರೇ ನಿರ್ವಹಣೆ ಮಾಡ್ತಿದ್ರು.
ಇಷ್ಟೆಲ್ಲ ಇದ್ರೂ ಕೂಡ ಇವರು ಇನ್ನೂ ತೆರೆಮರೆಯಲ್ಲೇ ಕೆಲಸ ಮಾಡಬೇಕಾಗಿತ್ತು. ಮುಂದೆ 2014ರಲ್ಲಿ ಮೊದಲ ಬಾರಿಗೆ ನಾರ್ತ್ ಕೊರಿಯಾದ ಸಂಸತ್ತಿನ ವೇದಿಕೆಯಲ್ಲಿ ಹಾಗೂ ಅಲ್ಲಿಯ ಮಾಧ್ಯಮಗಳಲ್ಲಿ ಇವರ ಹೆಸರು ಅಧಿಕೃತವಾಗಿ ಘೋಷಣೆಯಾಗುತ್ತೆ. ಆಗ ಇವರನ್ನ ಅಲ್ಲಿಯ ಪ್ರೋಪಗಂಡಾ ಮತ್ತು ಅಜಿಟೇಷನ್ ಡಿಪಾರ್ಟ್ಮೆಂಟ್ ನಲ್ಲಿ ವೈಸ್ ಡೈರೆಕ್ಟರ್ ಆಗಿ ನೇಮಕವನ್ನ ಮಾಡಲಾಗುತ್ತೆ. ಇದು ಮಾಧ್ಯಮಗಳ ಮೂಲಕ ಮಾಡುವಂತ ಕೆಲಸ ಕಾರ್ಯದ ಚಟುವಟಿಕೆಯಾಗಿದ್ದು, ಇಲ್ಲಿ ಇವರ ಸರ್ಕಾರದ ಹಾಗೂ ಪಕ್ಷದ ಪ್ರೋಪಗಂಡಾ ಮತ್ತು ಅಜೆಂಡಾಗಳ ರಚನೆ ಹಾಗೂ ಘೋಷಣೆ ಕೆಲಸವನ್ನ ಇವರು ನೋಡ್ಕೊತಿದ್ರು. ಡೈರೆಕ್ಟರ್ ಆಗಿ ಆಯ್ಕೆಯಾದಂತ ಕೆಲವೇ ಸಮಯದಲ್ಲಿ ಎಲ್ಲರನ್ನೂ ಕೂಡ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡು ತಾವು ಮುನ್ನೆಲೆಗೆ ಬರ್ತಾರೆ. ಆಲ್ಮೋಸ್ಟ್ ಈ ಒಂದು ಇಲಾಖೆಗೆ ಸೇರಿದ ನಂತರ ಅವರು ಇಲ್ಲಿಯ ಪ್ರೋಪಗಂಡಾ ಚೀಫ್ ಆಗಿ ಹೋದ್ರು. ಈ ಇಲಾಖೆಯಲ್ಲಿ ತನ್ನ ಸುತ್ತಲೂ ನನಗಿಂತ ಹೆಚ್ಚಿನ ಅನುಭವ ಇದ್ದಂತ ಸಾಕಷ್ಟು ಪುರುಷ ಅಧಿಕಾರಿಗಳು ಇದ್ರೂ ಕೂಡ ಅವರೆಲ್ಲರನ್ನೂ ಕೂಡ ಬೇರೆ ತಾನೇ ಮುಖ್ಯವಾಗಿ ತೋರಿಸಿಕೊಳ್ಳೋದು ಹಾಗೂ ತನ್ನ ಕೆಲಸದ ಚಾಕಚಕ್ಯತೆಯಿಂದ ಗುರುತಿಸಿಕೊಳ್ಳೋದು ಅಂದ್ರೆ ಅದು ಒಬ್ಬ ಹೆಣ್ಣಿಗೆ ಅಷ್ಟು ಸುಲಭದಲ್ಲ. ಆದ್ರೆ ಈ ಕಿಂಗ್ಯು ತಂಗಿ ಕೊಟ್ಟಿದ್ದಂತ ಜವಾಬ್ದಾರಿಯನ್ನು ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಹೋಗ್ತಾರೆ. ಇಲ್ಲಿ ಇವ್ರಿಗೆ ಇದ್ದಂತ ಒಂದು ಟಾರ್ಗೆಟ್ ಏನಂದ್ರೆ ತಮ್ಮ ತಂದೆಯ ರೀತಿ ಅವರ ಅಣ್ಣನ ವ್ಯಕ್ತಿತ್ವವನ್ನು ಕೂಡ ನಿಂತು ರೂಪಿಸೋದು. ಹೀಗಾಗಿ ನಾರ್ತ್ ಕೊರಿಯಾದ ಜನತೆಯ ಭವಿಷ್ಯಕ್ಕೆ ಅದರ ಸುಪ್ರೀಂ ಲೀಡರ್ ಎಷ್ಟು ಮುಖ್ಯನೋ ಅವರಷ್ಟೇ ಮುಖ್ಯವಾಗಿ ಗುರುತಿಸಿಕೊಂಡಿದ್ದು ಅವರ ಸಹೋದರಿ ಮಾತ್ರ. ಈ ಒಂದು ಸಮಯದಲ್ಲಿ ಇವರನ್ನ ಇಲ್ಲೆಲ್ಲ ನಾರ್ತ್ ಕೊರಿಯಾದ ಸುಪ್ರೀಂ ಲೀಡರ್ ಗಿಂತನೂ ಕೂಡ ಹೆಚ್ಚು ಪವರ್ಫುಲ್ ಮಹಿಳೆ ಅಂತ ಭಾವಿಸಲಾಗಿತ್ತು. 2018ರ ಫೆಬ್ರವರಿಯಲ್ಲಿ ಕಿಮ್ ರವರ ಸೋದರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಹಾಗೂ ಮನ್ನಣೆ ಗಳಿಸಿದ್ದು ಯಾವಾಗ ಅಂದ್ರೆ ಆ ವರ್ಷ ಸೌತ್ ಕೊರಿಯಾ ದೇಶದಲ್ಲಿ ನಡೆದಂತ ವಿಂಟರ್ ಒಲಿಂಪಿಕ್ಸ್ ಗೆ ಅವರು ಅತಿಥಿಯಾಗಿ ಆಗಮಿಸಿದಾಗ. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿರುವಂತೆ ಕೊರಿಯಾ ದೇಶ 1953ರಷ್ಟು ಹಿಂದೆನೆ ಈ ಒಂದು ಭಾಗವಾಗಿ ಒಡೆದು ಹೋದಂತ ಒಂದು ದೇಶ. ಆಗಿನಿಂದ ನಾರ್ತ್ ಹಾಗೂ ಸೌತ್ ಕೊರಿಯಾಗಳು ಬದ್ಧ ಶತ್ರುಗಳಂತೆ ಪರಸ್ಪರ ಯುದ್ಧವನ್ನು ನಡೆಸಿಕೊಂಡು ಬಂದಂತ ದೇಶಗಳು. ಈ ಎರಡು ದೇಶಗಳ ನಡುವೆ ಸಾಮರಸ್ಯ ಹಾಗೂ ಸಹಕಾರ ಸಾಧಿಸುವಂತಹ ಸಂಕೇತದಂತೆ ಈ ಒಂದು ವಿಂಟರ್ ಒಲಿಂಪಿಕ್ಸ್ ಅನ್ನ ಸೌತ್ ಕೊರಿಯಾ ದೇಶದಲ್ಲಿ ಏರ್ಪಡಿಸಲಾಗಿತ್ತು. 1953ರ ಎರಡೂ ದೇಶಗಳ ಸಿವಿಲ್ ಯುದ್ಧದ ನಂತರ ಇದೇ ಮೊದಲು ನಾರ್ತ್ ಕೊರಿಯಾದ ಮುಖ್ಯ ವ್ಯಕ್ತಿಗಳು ಸೌತ್ ಕೊರಿಯಾ ದೇಶಕ್ಕೆ ಕಾಲಿಟ್ಟಿತು. ಈ ಒಂದು ಐತಿಹಾಸಿಕ ಹಾಗೂ ಅಪೂರ್ವ ಮಿಲನಕ್ಕಾಗಿ ತನ್ನ ಅಣ್ಣನ ಬದಲಿಗೆ ಅವರ ಸೋದರಿ ಇಲ್ಲಿಗೆ ಬಂದಿದ್ರು. ಭರ್ತಿ 65 ವರ್ಷಗಳ ನಂತರ ಶತ್ರು ದೇಶಗಳು ಪರಸ್ಪರ ಈ ರೀತಿ ಒಂದು ಸುಂದರವಾದಂತಹ ಸಭೆ ಹಾಗೂ ವೇದಿಕೆಯಲ್ಲಿ ಒಂದಾಗಿದ್ವು. ಹೀಗಾಗಿ ಆಗ ಇದು ಗ್ಲೋಬಲ್ ಮೀಡಿಯಾದ ಅಟೆನ್ಷನ್ ಸೆಳೆದಿತ್ತು. ಆ ಒಂದು ವೇಳೆಯಲ್ಲಿ ಹಿಂದಿನ ಎಲ್ಲ ಕಹಿ ಹಾಗೂ ದ್ವೇಷಗಳನ್ನ ಮರೆತು ನಾರ್ತ್ ಕೊರಿಯಾದ ಕಿಮ್ ಯೋ ತನ್ನ ಶತ್ರು ದೇಶ ಆದಂತ ಸೌತ್ ಕೊರಿಯಾದ ನಾಯಕರ ಜೊತೆ ಸಹಜವಾಗಿ ಕೈಯನ್ನ ಕುಲುಕಿ ತನ್ನದೇ ಶೈಲಿಯಲ್ಲಿ ಮಂದಹಾಸ ಬೀರಿದಂತ ವಿಡಿಯೋ ಹಾಗೂ ಫೋಟೋಸ್ ಆಗ ಗ್ಲೋಬಲ್ ಮೀಡಿಯಾದಲ್ಲಿ ತೀವ್ರ ಸಂಚಲನವನ್ನೇ ಸೃಷ್ಟಿ ಮಾಡಿದ್ವು. ಈ ಮೂಲಕ ಅವರು ನಾರ್ತ್ ಕೊರಿಯಾ ಅಂದ್ರೆ ಅದು ಬರೀ ಯುದ್ಧ, ಹಿಂಸೆ ಹಾಗೂ ರಕ್ತಪಾತಗಳನ್ನ ಪ್ರೀತಿಸುವಂತ ದೇಶ ಅಲ್ಲ ಅಂತ ತೋರಿಸಿಕೊಟ್ಟು ಅದರ ಸಾಫ್ಟ್ ಸೈಡೆಡ್ ಮುಖ ಪರಿಚಯವನ್ನ ಜಗತ್ತಿಗೆ ಮಾಡಿಸಿದ್ರು. ಇದೆಲ್ಲದರ ಜೊತೆ ಅವರು ಅಲ್ಲಿಯ ನಾಯಕರು ಹಾಗೂ ಅಧಿಕಾರಿಗಳ ಜೊತೆ ರಹಸ್ಯವಾಗಿ ಡಿನ್ನರ್ ಅನ್ನ ಸೇವಿಸಿದ್ರು ಹಾಗೂ ಅವ್ರಿಗಾಗಿ ಅವರ ಅಣ್ಣ ಕೊಡೋದಕ್ಕೆ ಹೇಳಿದಂತ ಒಂದು ರಹಸ್ಯವಾದಂತ ಒಂದು ಪತ್ರವನ್ನು ಕೂಡ ಅವರ ಕೈಗೆ ಕೊಡ್ತಾರೆ. ಈ ಮೂಲಕ ಅಷ್ಟು ವರ್ಷಗಳ ಎರಡು ದೇಶಗಳ ನಡುವೆ ಇದ್ದಂತ ದ್ವೇಷ ಹಾಗೂ ಶತ್ರುತ್ವ ಇಲ್ಲಿಗೆ ಮುಗಿಯಿತು ಅಂತ ಇದು ವಿಶ್ವಕ್ಕೆ ಸಾರುವಂತೆ ಇದ್ರೂ ಕೂಡ ಇದು ನಾರ್ತ್ ಕೊರಿಯಾದ ಸರ್ಕಾರದ ಪ್ರೋಪಗಂಡಾದ ಒಂದು ವಿಧ ಅನ್ನೋದನ್ನ ನಾವ್ಯಾರು ಇಲ್ಲಿ ಮರಿಬಾರದು. ಇದೆಲ್ಲ ನಂತರ 2018 ಮತ್ತು 19ರವರೆಗೂ ಅವರು ತಮ್ಮ ಬ್ರದರ್ ಹೋದ ಕಡೆ ಎಲ್ಲ ತಾವು ಕೂಡ ಅವರನ್ನ ತಮ್ಮ ನೆರಳಿನ ಹಾಗೆ ಅನುಸರಿಸ್ತಾ ಇದ್ರು. ಅದು 2019ರ ಸೌತ್ ಕೊರಿಯಾದ ಅತಿ ಮುಖ್ಯವಾದಂತಹ ಸಮಿಟ್ ಸಭೆಯಲ್ಲಿ ಯುಎಸ್ ಅಧ್ಯಕ್ಷರಾದಂತ ಟ್ರಂಪ್ ರವರ ಭೇಟಿನೇ ಇರಲಿ, ಟ್ರಂಪ್ ರವರನ್ನ ನಗ್ತ ಕೈಕುಲಿಗೆ ವಿಶ್ ಮಾಡ್ತಾ ಅವರು ಆ ಸಭೆಗಳಲ್ಲಿ ಪ್ರಮುಖ ಹೈಲೈಟ್ ಆಗಿ ಕಂಗೊಳಿಸಿದ್ರು. 2019ರಲ್ಲಿ ಅಮೆರಿಕದವರ ಜೊತೆ ನಾರ್ತ್ ಕೊರಿಯಾ ಮಾಡಬೇಕಿದ್ದಂತ ನ್ಯೂಕ್ಲಿಯರ್ ಒಪ್ಪಂದಗಳು ಹಾಗೂ ಅದರ ಕುರಿತಾದಂತಹ ಮಾತುಕತೆಗಳೆಲ್ಲ ವಿಫಲವಾಗಿದ್ವು. ಯಾವಾಗ ಇವು ಅಂದ್ಕೊಂಡಂತ ರೀತಿಯಲ್ಲಿ ಸಾಗ್ಲಿಲ್ವೋ ಇದರ ಪರಿಣಾಮವನ್ನು ಕಿಮ್ ರವರ ಸೋದರಿ ತಾವೇ ಎದುರಿಸಬೇಕಾಯಿತು. ಅವರನ್ನ ಆ ಒಂದು ಸಮಯದಲ್ಲಿ ಕಾರಣಾಂತರಗಳಿಂದ ತಾತ್ಕಾಲಿಕವಾಗಿ ನಾರ್ತ್ ಕೊರಿಯಾದ ಪೊಲಿಟಿಕಲ್ ಬ್ಯೂರೋದಿಂದ ಸ್ವಲ್ಪ ದೂರನೇ ಇಡ್ಲಾಯಿತು. ಇದೆಲ್ಲ ನಂತರ ಇದರ ಮರು ವರ್ಷ ಅಂದ್ರೆ 2020ರ ಏಪ್ರಿಲ್ನ ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ವಿಶ್ವದ ಎಲ್ಲಾ ಕಡೆ ಒಂದು ಇಂಟ್ರೆಸ್ಟಿಂಗ್ ವದಂತಿ ಸದ್ದಿಲ್ಲದೆ ಹರಡಿತ್ತು. ಅದು ನಾರ್ತ್ ಕೊರಿಯಾದ ನಾಯಕರಾದಂತಹ ಕಿಮ್ ರವರು ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದ್ದಾರೆ, ಅವರು ಇನ್ನಿಲ್ಲ ಅಂತ ಹೇಳಲಾದಂತ ಒಂದು ಸುದ್ದಿಯೊಂದು ಹರಡಿತ್ತು. ಆಗ ವಿಶ್ವದ ಎಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ಹಾಗೂ ಇತರ ಏಜೆನ್ಸಿಗಳು ಕಿಮ್ ರವರು ಬಹುಶಃ ಅನಾಸಿಸ್ ಆಗಿರಬಹುದು ಅಥವಾ ರೋಗದಿಂದ ಸಾವನ್ನಪ್ಪಿರಬಹುದು ಅಂತ ವರದಿಯನ್ನ ಮಾಡೋದಕ್ಕೆ ಶುರು ಮಾಡಿದ್ವು. ಈ ಒಂದು ಸಮಯದಲ್ಲಿ ಅಚಾನಕ್ಕಾಗಿ ಅವರ ಸೋದರಿ ಒಂದು ವಿವಾದಮಯ ಹೇಳಿಕೆ ಮೂಲಕ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಗೆ ಬರ್ತಾರೆ. ಈ ಸೌತ್ ಕೊರಿಯಾ ಒಂದು ಭಯಪೀಡಿತ ನಾಯಿ ಇದ್ದ ಹಾಗೆ, ಆ ದೇಶಕ್ಕೆ ಪೊಗಳೋದನ್ನ ಬಿಟ್ರೆ ಬೇರೇನು ಕೂಡ ಗೊತ್ತಿಲ್ಲ ಅಂತ ಹೇಳುವಂತ ಮೂಲಕ ಅವರು ಹೊಸ ವಿವಾದವೊಂದನ್ನ ಹುಟ್ಟುಹಾಕಿದ್ರು. ಅವರು ಈ ರೀತಿ ಹೇಳೋದಕ್ಕೆ ಒಂದು ಬಲವಾದಂತ ಕಾರಣ ಕೂಡ ಇತ್ತು. ಇದು ಕೇವಲ ಅವರು ಶತ್ರು ದೇಶಕ್ಕೆ ಕೊಟ್ಟಂತ ಎಚ್ಚರಿಕೆಗಳು ಮಾತ್ರ ಆಗಿರ್ಲಿಲ್ಲ, ಬದಲಿಗೆ ಇಡೀ ವಿಶ್ವಕ್ಕೆ ಅವರು ಕೊಟ್ಟಂತ ಒಂದು ಎಚ್ಚರಿಕೆ ಆಗಿತ್ತು. ಅವರ ಸೋದರ ಕಿಮ್ ರವರಿಗೆ ಯಾವುದೇ ಅಪಾಯ ಸಂಭವಿಸಿರಲಿಲ್ಲ. ಅವರ ಕುರಿತಾಗಿ ಹರಡಿದ ಒಂದು ನಕಲಿ ಸುದ್ದಿ ಮಾತ್ರ ಅಂತ ಬಹಳ ಬೇಗ ಎಲ್ರಿಗೂ ಗೊತ್ತಾಯಿತು. ಅದಕ್ಕೆ ಪೂರಕವಾಗಿ ಕಿಮ್ ರವರು ಕೂಡ ಸಾಕಷ್ಟು ಕಡೆ ಮತ್ತೆ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇನ್ನು ಇದ್ರ ಜೊತೆ ಈ ಸಲ ಇನ್ನಷ್ಟು ಹೆಚ್ಚಿನ ಪವರ್ಫುಲ್ ನೊಂದಿಗೆ ನಾರ್ತ್ ಕೊರಿಯಾ ದೇಶಕ್ಕೆ ಪೊಲಿಟಿಕಲ್ ಬ್ಯೂರೋದಲ್ಲಿ ಅವರ ಸೋದರಿ ಕೂಡ ಈಗ ತುಸು ಹೆಚ್ಚು ಬಲಿಷ್ಠವಾಗಿ ಕಾಣಿಸ್ಕೊಳ್ಳೋದಕ್ಕೆ ಮತ್ತೆ ಗುರುತಿಸಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅವರ ಈ ಒಂದು ಕಂಬ್ಯಾಕ್ ಇತ್ತಲ್ಲ, ಅದು ಕೇವಲ ಅವರು ನಾರ್ತ್ ಕೊರಿಯಾ ದೇಶದ ನಾಯಕರ ಅಡ್ವೈಸರ್ ಮಾತ್ರ ಅಲ್ಲ, ಬದಲಿಗೆ ಆ ದೇಶದ ಸ್ಟ್ರಾಂಗ್ ಐರನ್ ಲೇಡಿ ಅಂತಾನೆ ಸೂಚಿಸುವಂತೆ ಇತ್ತು.
ಈ ಉತ್ತರ ಕೊರಿಯಾ ದೇಶದಲ್ಲಿ ಅದರ ರಾಜಕೀಯ ಹಾಗೂ ಆಳ್ವಿಕೆ ಅನ್ನೋದು ಅಧಿಕಾರ ಬಲದ ಸುತ್ತನೇ ಸುತ್ತುತ್ತಾ ಇರುತ್ತೆ. ಅದರ ಕೀಲಿಕೈನಂತೆ ಕಿಮ್ ರವರ ಸೋದರಿ ತಾವು ಎಲ್ಲಾ ಕಡೆ ಕಾಣಿಸ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಅಲ್ಲಿ ನಡೆಯುವಂತ ಎಲ್ಲಾ ಪೊಲಿಟಿಕಲ್ ನ ಡೆಡ್ಲಿ ಹಾಗೂ ಬ್ಲಡಿ ಗೇಮ್ಗಳಿಗೆ ಚೆಕ್ ಮೇಟ್ ನಂತೆ ಕಿಮ್ ರವರ ಸೋದರಿ ತಾನು ಪ್ರಧಾನ ಪಾತ್ರವನ್ನ ವಹಿಸ್ತಿದ್ರು. ಇದೇ ಸಮಯದಲ್ಲಿ ಕಿಮ್ ರವರು ತಮ್ಮ ಅಂಕಲ್ ಆಗಿದ್ದಂತ ಜಾಂಗ್ ಸಂಗ್ ಟೈಕ್ರನ್ನ ಯಾವುದೋ ದೇಶದ್ರೋಹದ ಆಪಾದನೆ ಮೇರೆಗೆ ಅವರು ತಮ್ಮ ಅಂಕಲ್ ಅಂತ ಕೂಡ ನೋಡದೆ ಸೀದಾ ಮರಣದಂಡನೆ ಶಿಕ್ಷೆಯನ್ನ ಕೊಡ್ತಾರೆ. ಈ ಒಂದು ಕಡು ನಿರ್ಧಾರದ ಹಿಂದೆ ಕಿಮ್ ರವರ ಸೋದರಿಯಂತೆ ಬಹು ಮುಖ್ಯವಾದಂತಹ ಪಾತ್ರ ಅಂತ ಹೇಳಲಾಗುತ್ತೆ. ಇಷ್ಟಕ್ಕೂ ಇಲ್ಲಿ ಅವರ ಅಂಕಲ್ ಮಾಡದಂತ ದೊಡ್ಡ ಗರಂಧರಿ ದೇಶದ್ರೋಹದ ಕೆಲಸ ಏನ್ ಗೊತ್ತಾ? ಅಲ್ಲಿ ನಡೆದಂತ ಯಾವುದೋ ಸಂಸತ್ ಸಭೆಯಲ್ಲಿ ಕಿಮ್ ರವರ ಮಾತಿಗೆ ಅವರು ಒಮ್ಮನಸ್ಸಿನಿಂದ ಕೈ ಚಪ್ಪಾಳೆಯನ್ನ ಸರಿಯಾಗಿ ತಟ್ಟಿಲ್ಲ ಅನ್ನೋದೇ ಇಲ್ಲಿ ಅವರು ಮಾಡದಂತ ದೇಶದ್ರೋಹದ ಕೆಲಸ ಆಗಿತ್ತು. ಇದೇ ರೀತಿ 2012 ಕೂಡ ಕಿಮ್ ರವರ ಕಸಿನ್ ಆಗಿದ್ದಂತ ಕಿಮ್ ಜಾಂಗ್ ನ್ಯಾಮ್ ಎಂಬುವರಿಗೆ ಮಲೇಷ್ಯಾದ ಏರ್ಪೋರ್ಟ್ ನಲ್ಲಿ ವಿಷ ಕೊಟ್ಟು ಬಲವಂತದಿಂದ ಕೊಲೆ ಮಾಡಲಾಗಿತ್ತು. ಈ ಒಂದು ನಿರ್ಧಾರ ಸಂಪೂರ್ಣವಾಗಿ ನಾರ್ತ್ ಕೊರಿಯಾದ ನಾಯಕರಾದಂತ ಕಿಮ್ ರವರದೇ ಅಂತ ಹೇಳಲಾಯಿತು. ಇಲ್ಲೆಲ್ಲ ಇವರು ಇಂಥ ಸಣ್ಣ ಮತ್ತು ಕ್ಷುಲ್ಲಕ ಕಾರಣಗಳಿಗೆ ತಮ್ಮದೇ ಪಕ್ಷದ ಕೆಲವರನ್ನ ಉಡಾಯಿಸಿದ್ದಾರೆ. ಒಂದ್ಸಲ ನಾರ್ತ್ ಕೊರಿಯಾ ದೇಶ ತನ್ನ ಸಭೆಯ ವೈಸ್ ಪ್ರೀಮಿಯರ್ ಗೆ ಸಂಬಂಧಪಟ್ಟಂತ ಕೆಲ ಮುಖ್ಯ ಅಧಿಕಾರಿಗಳು ತಮ್ಮ ನಾಯಕರಿಗೆ ಸರಿಯಾದ ರೆಸ್ಪೆಕ್ಟ್ ಅನ್ನು ಕೊಡಲಿಲ್ಲ ಅನ್ನುವಂತ ಕಾರಣಕ್ಕಾಗಿ ಅವರಿಗೆ ಮರಣದಂಡನೆ ವಿಧಿಸಿತ್ತು. 2020 ಜೂನ್ ನಲ್ಲಿ ಸೌತ್ ಕೊರಿಯಾ ದೇಶದಲ್ಲಿ ಇದ್ದಂತ ಒಂದು ಕಟ್ಟಡವನ್ನ ನಾರ್ತ್ ಕೊರಿಯಾ ದೇಶ ಉದ್ದೇಶ ಪೂರ್ವಕವಾಗಿ ಬ್ಲಾಸ್ಟ್ ಮಾಡಿ ಉಡಾಯಿಸುತ್ತೆ. ಇದು ಆ ಎರಡು ದೇಶಗಳ ನಡುವಿನ ಸ್ನೇಹದ ಸಂಕೇತದಂತೆ ಉಳಿದುಕೊಂಡಿದ್ದಂತ ಕಟ್ಟ ಕಡೆಯ ಸ್ಮಾರಕ ಅಂತ ಇದನ್ನ ಕರೆಯಲಾಗ್ತಿತ್ತು. ಇದರ ನಾರ್ತ್ ಕೊರಿಯಾ ದೇಶ ಯಾಕಾಗಿ ಉಡಾಯಿಸಿತು ಅನ್ನೋದ್ರ ಹಿಂದೆ ಸಾಕಷ್ಟು ವದಂತಿಗಳು ಆಗ ಹರಡಿದ್ವು. ಇದರ ಅರ್ಥ ಬಹುಶಃ ನಮ್ಮಿಬ್ಬರು ಸ್ನೇಹ ಇನ್ ಮುಂದೆ ಯಾವತ್ತೂ ಕೂಡ ಸಂಪೂರ್ಣವಾಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳೋದನ್ನ ಈ ರೀತಿ ಎಚ್ಚರಿಕೆ ಕೊಡುವಂತ ಮೂಲಕ ಕಿಮ್ ರವರ ಸೋದರಿ ಮಾಡಿದಂತ ಡೆಡ್ಲಿ ಪ್ಲಾನ್ ಇದು ಇರಬಹುದು ಅಂತ ಹೇಳಲಾಗಿದೆ. ಇನ್ನು ಈ ನಾರ್ತ್ ಕೊರಿಯಾ ದೇಶದ ಅತಿಯಾದಂತ ರೂಲ್ಸ್ ಹಾಗೂ ಅಲ್ಲಿಯ ಸರ್ವಾಧಿಕಾರತ್ವದ ಬಿಸಿಯನ್ನ ತಾಳದೆ ಅಲ್ಲಿಂದ ತಪ್ಪಿಸಿಕೊಂಡು ಬೇರೆ ಬೇರೆ ಕಡೆ ಓಡ್ ಹೋಗೋರನ್ನು ಕೂಡ ಈ ದೇಶ ಹುಡುಕಿ ಶಿಕ್ಷೆ ಕೊಡುತ್ತೆ. ಆ ರೀತಿ ಸ್ವಂತ ದೇಶವನ್ನು ಬಿಟ್ಟು ಹೋಗೋದು ಕೂಡ ಯಾವುದೇ ದೇಶದ್ರೋಹಕ್ಕಿಂತನೂ ಕಡಿಮೆ ಇದಲ್ಲ. ಅದಕ್ಕೆ ನಮ್ಮಲ್ಲಿ ಸರಿಯಾದ ಶಿಕ್ಷೆ ಇದೆ ಅಂತ ಕಿಮ್ ರವರ ಸೋದರಿ ಸಾಕಷ್ಟು ಕಡೆ ಹೇಳ್ತಾ ಬಂದಿದ್ದಾರೆ. ಇನ್ನು 2023 ವಿಶ್ವದ ಅತ್ಯಂತ ಪ್ರಬಲ ಹಾಗೂ ಬಲಿಷ್ಠ ಮಹಿಳೆಯಾಗಿ ಬೆಳೆದಂತ ಈಕೆ ಅಮೆರಿಕದ ಅಂದಿನ ಅಧ್ಯಕ್ಷರಾಗಿದ್ದಂತ ಜೋ ಬೈಡನ್ ರವರ ವಿರುದ್ಧ ಕೂಡ ಒಂದು ಚಿಲ್ಲರೆ ಹೇಳಿಕೆಯನ್ನು ಕೊಟ್ಟು ಆ ದೇಶದ ಜನರನ್ನ ನೇರವಾಗಿ ಪ್ರವೋಕ್ ಮಾಡಿದ್ರು. ಈ ಜೋ ಬೈಡನ್ ಎಂಬ ವ್ಯಕ್ತಿ ಭವಿಷ್ಯನೇ ಇಲ್ಲದಂತ ನಿರುಪಯುಕ್ತ ಮೋದಿ ಮನುಷ್ಯ ಅಂತ ಅವರು ನೇರವಾಗಿನೇ ಅವರ ಹೆಸರನ್ನ ತಗೊಂಡು ಇಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಇಷ್ಟೆಲ್ಲ ಅವರು ಸೌತ್ ಕೊರಿಯಾದ ಅಧ್ಯಕ್ಷರನ್ನು ಕೂಡ ಅವನು ಅಮೆರಿಕ ತಾನು ತಿಂದು ಎಸೆಯುವಂತ ಮೂಡೆಗಾಗಿ ಕಾದು ಕೂತಿರುವಂತ ಹಸಿದ ನಾಯಿ ಅಂತ ಹೇಳುವಂತ ಮೂಲಕ ಹಂಗಿಸಿದ್ರು. ವಿಶ್ವದ ಪ್ರಮುಖ ನಾಯಕರ ಬಗ್ಗೆ ಈಕೆ ಕೊಟ್ಟಂತ ಇಂತಹ ವಿಚಿತ್ರ ಹೇಳಿಕೆಗಳೇ ಈಕೆ ವಿಶ್ವದ ಯಾವುದೇ ಪುರುಷ ಸರ್ವಾಧಿಕಾರಿಗಿಂತನೂ ಕೂಡ ಕಡಿಮೆಯಾದಂತ ಹೆಂಗಸು ಅಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಅವು ನಿರೂಪಿಸ್ತವೆ. ಈಕೆ ಮೆಂಟಲ್ ಡಿಸ್ಟರ್ಬ್ ಆದ್ಲು ಅಂದ್ರೆ ಕಿಮ್ಗಿಂತನೂ ಕೂಡ ಹೆಚ್ಚು ಕೋಪದಿಂದ ಈಕೆ ತನ್ನ ಮನಸ್ಸಿನ ಮಾತುಗಳನ್ನ ಅತ್ಯಂತ ನೇರವಾಗಿ ಹೊರಹಾಕೋದಕ್ಕೆ ಯಾವ ಕಾರಣಕ್ಕೂ ಹಿಂಜರಿಯುವಂತ ಹೆಣ್ಣಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಈಕೆನ ಈ ದೇಶದ ಅತ್ಯಂತ ಎತ್ತರದ ಡಿಸಿಷನ್ ಮೇಕಿಂಗ್ ಯೂನಿಯನ್ ನ ಮುಖ್ಯ ವ್ಯಕ್ತಿಯನ್ನಾಗಿ ನೇಮಕವನ್ನ ಮಾಡಲಾಗಿದೆ. ಅಧಿಕೃತವಾಗಿ ಅವರು ನಾರ್ತ್ ಕೊರಿಯಾ ದೇಶದ ಪ್ರೋಪಗಂಡಾ ಚೀಫ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಇಲ್ಲಿಯ ಎಲ್ಲಾ ತರಹದ ಪಾಲಿಸಿಗಳನ್ನ ಮತ್ತು ನಿಯಮಗಳನ್ನ ಸ್ವತಃ ಕಿಮ್ ರವರ ಜೊತೆ ಕೂತು ಇವರೇ ರಚನೆ ಮಾಡ್ತಾರೆ ಅನ್ನೋದು ಕೂಡ ಸತ್ಯ. ಈ ಮೊದಲು ಅಲ್ಲೆಲ್ಲ ಕೇವಲ ಪುರುಷ ಸರ್ವಾಧಿಕಾರಿಗಳು ಮಾತ್ರ ತಮ್ಮ ಆಡಳಿತ ಚುಕ್ಕಾಣಿಯನ್ನ ಹಿಡಿದು ನಡೆಸ್ತಿದ್ರು. ಆದ್ರೆ ಕಿಮ್ ರವರ ಸೋದರಿ ಬಂದ ನಂತರ ಅದರ ರೀತಿ ನೀತಿನೇ ಬದಲಾಗಿ ಹೋಗಿದೆ. ಇವರನ್ನ ಸಾಕಷ್ಟು ಸಲ ನಾರ್ತ್ ಕೊರಿಯಾ ದೇಶದ ಸುಪ್ರೀಂ ಲೀಡರ್ಗಳ ಮೌತ್ ಪೀಸ್ ಅಂತಾನೆ ಕರೆಯಲಾಗುತ್ತೆ. ಒಂದ್ ವೇಳೆ ಇವರ ಸೋದರರಾದಂತ ಕಿಮ್ ರವರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ತಕ್ಷಣ ಅವರ ಸಂಪೂರ್ಣ ಅಧಿಕಾರ ಅವರ ಸೋದರಿ ಆದಂತ ಈಕೆ ಕೈಗೆ ಅದು ಹಸ್ತಾಂತರವಾಗುತ್ತೆ. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳಲಾಗ್ತಿದೆ. ಏಕೆಂದ್ರೆ ಈವರೆಗೂ ಬಂದಂತ ಮಾಹಿತಿಗಳ ಅಪ್ಡೇಟ್ ಪ್ರಕಾರ ಕಿಮ್ ರವರಿಗೆ ಯಾವುದೇ ಗಂಡು ಮಗ ಇಲ್ಲ. ಅಕಸ್ಮಾತ್ ಅವ್ರಿಗೆ ಯಾವ್ದಾದ್ರು ಗಂಡು ಮಗು ಇದ್ರೂ ಕೂಡ ಆ ವ್ಯಕ್ತಿ ಪ್ರಾಪ್ತ ವಯಸ್ಸಿಗೆ ಬರೋದಕ್ಕೆ ಇನ್ನೂ ಕೂಡ ಸಾಕಷ್ಟು ಸಮಯ ಹಿಡಿಯುತ್ತೆ. ಹೀಗಾಗಿ ನಾರ್ತ್ ಕೊರಿಯಾ ದೇಶದ ಮುಂದಿನ ನಾಯಕಿಯಾಗಿ ಕಿಮ್ ನಂತರ ಅವರ ಸೋದರಿ ಈ ಒಂದು ಸ್ಥಾನಕ್ಕೆ ಬರುವಂತಹ ಎಲ್ಲಾ ಲಕ್ಷಣಗಳು ಹಾಗೂ ಸಾಧ್ಯತೆಗಳು ಕೂಡ ನಮ್ಮ ಮುಂದೆ ದಟ್ಟವಾಗಿ ಕಾಣ್ತಿವೆ. ಇತಿಹಾಸದ ಯಾವುದೇ ನಾರಿಮುನಿಗಳ ಬಳಿ ಈಗಿನಂತೆ ನ್ಯೂಕ್ಲಿಯರ್ ಅಥವಾ ಅಂತ ಆಯುಧಗಳು ಇರಲಿಲ್ಲ. ಆದ್ರೆ ಈಕೆ ಬಳಿ ಇದೆಲ್ಲವೂ ಕೂಡ ಇದೆ. ಹೀಗಾಗಿನೇ ಇವತ್ತು ಇವರನ್ನ ವಿಶ್ವದ ಅತ್ಯಂತ ಅಪಾಯಕಾರಿ ಮಹಿಳೆಯರ ಪೈಕಿ ಪ್ರಮುಖರು ಅಂತ ಲಿಸ್ಟ್ ಮಾಡಲಾಗಿದೆ. ಒಬ್ಬ ಮಹಿಳೆ ಜಗತ್ತಿನ ಯಾರಿಗೂ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ಅನ್ನೋದನ್ನ ಅವರು ಅವರದೇ ಶೈಲಿಯಲ್ಲಿ ನಿರೂಪಿಸಿದ್ದಾರೆ. ಈ ಕಿಮ್ ಜಾಂಗ್ ಉನ್ ಹೋದ ನಂತರ ಇವರ ಸೋದರಿ ಈ ದೇಶದ ಅಧಿಕಾರವನ್ನು ಸ್ವೀಕಾರ ಮಾಡಿ ನಾರ್ತ್ ಕೊರಿಯಾ ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅವನ ದೇಶವನ್ನ ಮಹಿಳಾ ಆಳ್ವಿಕೆಯ ಸಾರಥ್ಯದಲ್ಲಿ ಮುನ್ನಡೆಸಿಕೊಂಡು ಯಶಸ್ವಿಯಾಗಿ ಸಾಕ್ತಾರ ಎಂಬ ಕಾತುರಸತೆ ಎಲ್ಲರಲ್ಲೂ ಕೂಡ ಇದೆ. ಆದ್ರೆ ಇದಕ್ಕೆ ಮುಂದೆ ಕಾಲನೇ ಸರಿಯಾದ ಉತ್ತರವನ್ನ ಕೊಡಬೇಕು. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಅಂತ ಹೇಳ್ತಾ ಈ ಕಿಮ್ ಸೋದರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಅದನ್ನ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.